ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಸ್ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಬೇಳೆನ ಬೇಯಕ್ಕಿಟ್ಟಿದ್ದೀನಿ ಕುಕ್ಕರಲ್ಲಿ. ಒಂದು ಸ್ವಲ್ಪ ಅರಿಶಿನನೂ ಎಣ್ಣೆ ಹಾಕಿ. ಸೊ ಈಗ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊತೀನಿ. ಸೊ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಸೊಪ್ಪು ಜೊತೆಲಿ ಹಾಕಿ ಬೇಯಿಸ್ಕೊಳ್ಳೋಣ. ಸೊ ಸ್ಟವ್ ಆನ್ ಮಾಡಿದ್ದೀನಿ. ಸೊ ಈಗ ಇದು ಟೊಮೆಟೊನ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಸೊಪ್ಪು ಜೊತೆಗೆ. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನೂ ಸೇರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಸೊ ಉಪ್ಪು ನೋಡಿ ಇವಾಗ ಸ್ವಲ್ಪ ಹಾಕ್ಕೊಂಡಿರೋಣ. ಸೊ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು, ತುಂಬ ನೀರು ಅದೇನು ಬೇಡ. ಸೊ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಸೊಪ್ಪು ಆಮೇಲೆ ಈರುಳ್ಳಿ, ಟೊಮೆಟೊ ಎಲ್ಲ ಬೇಯಲಿ. ಸೊ ನೋಡಿ ಚೆನ್ನಾಗಿ ಮರಳ್ತಾ ಇದೆ. ಸೊ ಈಗ ಆಫ್ ಮಾಡೋಣ. ಸೊ ನೋಡಿ ಎಲ್ಲ ಚೆನ್ನಾಗಿ ಸೊಪ್ಪು ಬೆಂದಿದೆ. ಸೊ ಜಾಸ್ತಿ ಬೇಯಿಸಿದ್ರೆ ಅದರದಲ್ಲಿರೋ ಎಲ್ಲ ಪೌಷ್ಟಿಕಾಂಶ ಎಲ್ಲ ಹೊರಟೋಗುತ್ತೆ. ಸೊ ಇಷ್ಟಾದರೆ ಸಾಕು. ಸೊ ಆ ಬಿಸಿಯಲ್ಲೇ ಅದು ಇನ್ನು ಬೇಯುತ್ತೆ. ಸೊ ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಅದನ್ನು ರುಬ್ಬಿಟ್ಕೊಳ್ಳೋಣ. ಸೊ ಬೇಳೆ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ಅದು ಬಿಸಿಯಲ್ಲೇ ಇದನ್ನು ಚೆನ್ನಾಗಿ ಒಂದು ಸ್ಪೂನ್ ಅಥವಾ ಸೌಟಲ್ಲಿ ತಿರುಗಿಸ್ಕೊಟ್ರೆ ಅದು ಚೆನ್ನಾಗೆ ಮ್ಯಾಶ್ ಆಗೋಗುತ್ತೆ. ಸೊ ಆಮೇಲೆ ಸೊಪ್ಪು ಕೂಡ ಈಗ ಚೆನ್ನಾಗಿ ತಣ್ಣಗಾಗಿದೆ. ಸೊ ಮಿಕ್ಸಿಗೆ ಹಾಕಿದ್ದೀನಿ. ಸೊ ಅದನ್ನು ಒಂದೆರಡು ರೌಂಡ್ ರುಬ್ಕೊಳೋದು. ಸೊ ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ದೀನಿ. ಸೊ ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅದು ಬಿಸಿಯಾಗಿದ್ದೆ. ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಅದು ಸೊಪ್ಪು ಬೇಯಿಸಿರೋ ನೀರು ಹಾಕ್ತಾಯಿದ್ದೀನಿ. ಸೊ ಈಗ ಸೊಪ್ಪು ಹಾಕೋಣ. ಸೊಪ್ಪು ರುಬ್ಬಿರೋದು ಹಾಕ್ತಾಯಿದ್ದೀನಿ. ಸೊ ಒಬ್ಬೊಬ್ಬರು ಸೊಪ್ಪನ್ನ ಚೆನ್ನಾಗಿ ಹಾಗೆ ಮ್ಯಾಶ್ ಮಾಡ್ಕೊತಾರೆ. ನಾನು ಸ್ವಲ್ಪ ಇದು ಮಿಕ್ಸಿಯಲ್ಲಿ ಒಂದೆರಡು ರೌಂಡ್ ತಿರುಗಿಸ್ಕೊಟ್ಟಿದ್ದೀನಿ. ಸೊ ಈಗ ಬೇಳೆ ಹಾಕೋಣ. ಸೊ ಈಗ ಈ ಕುಕ್ಕರಲ್ಲಿರೋ ಬೇಳೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಬೇಳೆನೂ ಇದಕ್ಕೆ ಸೊಪ್ಪಿಗೆ ಸೇರಿಸಿಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ನೋಡಿ ಎಷ್ಟು ಗಟ್ಟಿ ಇದೆಯಲ್ಲ. ಸೊ ಮಿಕ್ಸಿನ ವಾಶ್ ಮಾಡಿರೋ ನೀರನ್ನ ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿನೂ ಬೇಡ. ಸೊ ಮೀಡಿಯಮ್ ಇಟ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಅನ್ನಕ್ಕೂ ಸರಿಗಿರುತ್ತೆ, ಮುದ್ದೆಗೂ ಕರೆಕ್ಟಾಗಿರುತ್ತೆ. ಸೊ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲಿಲ್ಲ ಅನ್ನಿಸ್ತು. ಸೊ ನೋಡಿ ಹಾಕ್ಕೊಬೋದು. ಟೇಸ್ಟ್ ಮಾಡಿ ನೋಡಿ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಬೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಒಂದು ಕುದಿ ಬರಲಿ, ಆಮೇಲೆ ಆಫ್ ಮಾಡಿ ಇದು ಸರ್ವ್ ಮಾಡೋಕ್ಕೆ ರೆಡಿ ಇರುತ್ತೆ. ಸೊ ಈಗ ಇದು ಒಂದು ಕುದಿ ಬಂದಿದೆ. ಸೊ ಈಗ ಸ್ಟವ್ ಆಫ್ ಮಾಡಿ ಇದನ್ನು ಸರ್ವ್ ಮಾಡೋಣ. ಸೊ ಮೊಸೊಪ್ಪು ಸಾರು, ಪಾಲಕ್ ಮೊಸೊಪ್ಪು ಸಾರು ರೆಡಿ ಇದೆ. ಸೊ 2-3 ಥರ ಸೊಪ್ಪು ಕೂಡ ಹಾಕ್ಬೋದು ಬೇಯೋವಾಗ. ಸೊ ಇದು ಮೆಂತ್ಯ ಇದ್ದರೆ ಮೆಂತ್ಯನೂ ಹಾಕ್ಬೋದು. ಸಬ್ಸಿಗೆ ಸೊಪ್ಪಿದ್ರೆ ಅದನ್ನು ಪಾಲಕ್ ಜೊತೆಗೆ ಸೇರಿಸಿ ಹಾಕ್ಬೋದು. ಸೊ ಇವತ್ತು ಬರೀ ಪಾಲಕ್ ಇದ್ದಿದ್ದರಿಂದ ನಾನು ಬರೀ ಪಾಲಕ್ ಹಾಕಿ ಮಾಡಿದ್ದೀನಿ. ಇದು ಅಷ್ಟೇ ಚೆನ್ನಾಗಿರುತ್ತೆ.
ಸೊ ನೀವು ಟ್ರೈ ಮಾಡಿ, ಇದು ಮುದ್ದೆಗೆ ಆಮೇಲೆ ರೈಸ್ ಜೊತೆಗಂತೂ ಸೂಪರಾಗಿರುತ್ತೆ. ಸೊ ಇದು ನೆಂಚ್ಕೊಳಕ್ಕೆ ಕೂಡ ಏನೂ ಬೇಕಾಗಿರಲ್ಲ, ಬೇಕಾದರೆ ಪಕೋಡ ಮಾಡ್ಕೊಬೋದು ಅಥವಾ ಆಮ್ಲೆಟ್ ಕೂಡ ಮಾಡಿಕೊಂಡು ಇದನ್ನು ತಿನ್ಬೋದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂಚೆನೂ ನಾನು ಈ ರೆಸಿಪಿನ ಹಾಕಿದ್ದೆ, ಸೊ ನೀವು ನೋಡಿಲ್ಲ ಅಂದರೆ ಇವತ್ತು ಈ ರೆಸಿಪಿ ನೋಡ್ಬೋದು. ಸೊ ಟ್ರೈ ಮಾಡಿ, ಆಮೇಲೆ ಹೇಗೆ ನೀವು ಮೊಸಪ್ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಮುಂದಿನ ವೀಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.